ಒಬ್ಬ ಬ್ಲ್ಯಾಕ್ ಹುಡುಗ ತನ್ನ ವೈಟ್ ಗರ್ಲ್ ಫ್ರೆಂಡ್ ಮನೆಗೆ ಅವಳ ಪೇರೆಂಟ್ಸ್ ಅನ್ನು ಭೇಟಿ ಆಗೋದಕ್ಕೆ ಹೋಗ್ತಿದ್ದಾನೆ. ಆರಂಭದಲ್ಲಿ ಎಲ್ಲವೂ ನಾರ್ಮಲ್ ಆಗಿ ಕಾಣಿಸುತ್ತೆ, ಆದ್ರೆ ಸಮಯ ಕಳೆದಂತೆ ಅಲ್ಲಿ ನೀವು ಕಲ್ಪನೆ ಕೂಡ ಮಾಡಕ್ಕಾಗದಿರೋಷ್ಟು ಘಟನೆಗಳು ನಡೀತವೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವು ಒಂದು ಜಾಗದಲ್ಲಿ ಇದೀರಿ, ಅಲ್ಲಿ ನಿಮ್ಗೆ ಎಲ್ಲವೂ ಕಾಣಿಸುತ್ತೆ, ನೀವು ಕಿರ್ಚಬಹುದು, ಆದ್ರೆ ನಿಮ್ಮ ಧ್ವನಿ ಯಾರಿಗೂ ಕೇಳಿಸೋದಿಲ್ಲ, ನೀವು ಏನ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಫ್ರೆಂಡ್ಸ್, ತನ್ನ ವಿಶಿಷ್ಟ ಕತೆ, ಆಳವಾದ ಫಿಲಾಸಫಿ ಮತ್ತು ಬಲವಾದ ಸಂದೇಶದಿಂದ ಈ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಮತ್ತು ಅತ್ಯುತ್ತಮ ನಿರ್ದೇಶಕ ಸೇರಿದಂತೆ 4 ಆಸ್ಕರ್ ನಾಮಿನೇಷನ್ಗಳು ಬಂದಿದ್ವು. ಇದರಲ್ಲಿ 1 ಆಸ್ಕರ್ ಪ್ರಶಸ್ತಿಯನ್ನ ಇದು ತನ್ನದಾಗಿಸಿಕೊಂಡಿತು. ಹಾಗಾದ್ರೆ ತಡ ಮಾಡದೆ ಈ ಮಾಸ್ಟರ್ ಪೀಸ್ ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅಂದಹಾಗೆ ಇಂದಿನ ಸಿನಿಮಾ ಗೆಟ್ ಔಟ್. ಕಥೆಯ ಆರಂಭದಲ್ಲಿ ಒಬ್ಬ ಹುಡುಗ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ. ಈತ ಒಬ್ಬ ಬ್ಲ್ಯಾಕ್ ವ್ಯಕ್ತಿ. ಸ್ವಲ್ಪ ಸಮಯದಿಂದ ಒಂದು ಕಾರ್ ತನ್ನನ್ನೇ ಫಾಲೋ ಮಾಡ್ತಿರೋದನ್ನ ಆತ ಗಮನಿಸ್ತಾನೆ. ಆತ ಹಿಂದೆ ತಿರುಗಿ ನೋಡೋಷ್ಟರಲ್ಲಿ ಆ ವೈಟ್ ಕಾರಿನಿಂದ ಯಾರೋ ಬಂದು ಅವನನ್ನ ಕಿಡ್ನಾಪ್ ಮಾಡ್ತಾರೆ. ಇದಾದ ನಂತರ ಸೀನ್ ಕ್ರಿಸ್ ಮತ್ತು ರೋಸ್ ಅನ್ನೋ ಪ್ರೇಮಿಗಳ ಕಡೆ ಶಿಫ್ಟ್ ಆಗುತ್ತೆ. ಕ್ರಿಸ್ಗೆ ರೋಸ್ ಫ್ಯಾಮಿಲಿ ಬಗ್ಗೆ ಒಂದು ವಿಷಯ ಗೊತ್ತಿರುತ್ತೆ. ಅದೇನೆಂದ್ರೆ ರೋಸ್ ಊರಿನವ್ರಿಗೆ ಬ್ಲ್ಯಾಕ್ ಜನರೇ ಅಂದ್ರೆ ಇಷ್ಟ ಇರಲ್ಲ. ಆದ್ರೂ ರೋಸ್ ಅವನನ್ನ ಪ್ರೀತಿಸೋದು ಮಾತ್ರ ಅಲ್ಲದೆ ತನ್ನ ಪೇರೆಂಟ್ಸ್ಗೆ ಪರಿಚಯ ಮಾಡೋದಕ್ಕೆ ಅವನನ್ನ ಮನೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಕ್ರಿಸ್ಗೆ ಇದ್ರ ಬಗ್ಗೆ ಸ್ವಲ್ಪ ನರ್ವಸ್ ಇರುತ್ತೆ. ಅಲ್ಲಿನ ಜನರ ವಿಚಿತ್ರ ನಡವಳಿಕೆಯನ್ನು ಎದುರಿಸೋದಕ್ಕೆ ಆತ ಮನಸ್ಸಿನಲ್ಲೇ ರೆಡಿ ಆಗ್ತಿರ್ತಾನೆ. ಆದ್ರೆ ರೋಸ್ ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತ ಧೈರ್ಯ ಹೇಳ್ತಾಳೆ. ಆದ್ರೂ ಕ್ರಿಸ್ಗೆ ಮನಸ್ಸಿನಲ್ಲಿ ಭಯ ಇದ್ದೇ ಇರುತ್ತೆ. ಅದಕ್ಕೆ ಅವನು ತನ್ನ ಬೆಸ್ಟ್ ಫ್ರೆಂಡ್ಗೆ ಕಾಲ್ ಮಾಡಿ ತಾನು ರೋಸ್ ಮನೆಗೆ ಹೋಗ್ತಿರೋದಾಗಿ ಹೇಳ್ತಾನೆ. ಅವಳ ಫ್ಯಾಮಿಲಿಗೆ ಬ್ಲ್ಯಾಕ್ ಜನ ಕಂಡ್ರೆ ಇಷ್ಟ ಇರಲ್ಲ, ಹಾಗಾಗಿ ತನ್ನನ್ನ ಅಲ್ಲಿಂದ ಹೊರಗಡೆ ಹಾಕ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್ ನಗುತ್ತಾ, ಆ ಹುಡುಗಿ ನಿನ್ನನ್ನು ಯಾವುದೋ ದೊಡ್ಡ ಬಲೆಯಲ್ಲಿ ಸಿಲುಕಿಸ್ತಾ ಇದ್ದಾಳೆ ಅಂತ ನನಗೆ ಭಯ ಆಗ್ತಿದೆ ಅಂತಾನೆ. ಕ್ರಿಸ್ ಅದನ್ನ ನಗುತ್ತಾ ತಳ್ಳಿ ಹಾಕ್ತಾನೆ ಮತ್ತು ಅವರು ಫೋನ್ ಕಟ್ ಮಾಡ್ತಾರೆ. ಆಮೇಲೆ ಕ್ರಿಸ್ ಮತ್ತು ರೋಸ್ ಕಾರ್ನಲ್ಲಿ ಹೋಗ್ತಾರೆ. ರೋಸ್ ಕಾರ್ ಡ್ರೈವ್ ಮಾಡ್ತಿರ್ತಾಳೆ. ದಾರಿಯಲ್ಲಿ ಸಡನ್ ಆಗಿ ಒಂದು ಜಿಂಕೆ ಅಡ್ಡ ಬಂದು ಕಾರ್ ಅದಕ್ಕೆ ಜೋರಾಗಿ ಡಿಕ್ಕಿ ಹೊಡೆಯುತ್ತೆ. ಆ ಜಿಂಕೆ ಅಲ್ಲೇ ಸತ್ತು ಹೋಗುತ್ತೆ. ಇಬ್ಬರಿಗೂ ಇದರಿಂದ ತುಂಬಾ ಬೇಜಾರಾಗುತ್ತೆ. ಕ್ರಿಸ್ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರಿಂದ ತಾನೇ ಮುಂದೆ ಬಂದು ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಆದ್ರೆ ಪೊಲೀಸರು ಬಂದಾಗ ಅವರು ಕ್ರಿಸ್ ಬ್ಲ್ಯಾಕ್ ಆಗಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನ ಐಡಿನ ಕೇಳ್ತಾರೆ. ಇದನ್ನ ನೋಡಿ ರೋಸ್ಗೆ ತುಂಬಾನೇ ಕೋಪ ಬರುತ್ತೆ. ಅವಳು ಪೊಲೀಸ್ಗೆ, ನಾನು ಕಾರ್ ಡ್ರೈವ್ ಮಾಡ್ತಿದ್ದೆ, ಕಾರ್ ನಂದು, ನನ್ನ ಹತ್ರ ಪೇಪರ್ಸ್ ಮತ್ತು ಲೈಸೆನ್ಸ್ ಇದೆ, ನಿಮಗೆ ಕ್ರಿಸ್ನ ಐಡಿ ಯಾಕೆ ಬೇಕು ಅಂತ ಗದರಿಸ್ತಾಳೆ. ರೋಸ್ ತನ್ನನ್ನ ಈ ರೀತಿ ಸಪೋರ್ಟ್ ಮಾಡೋದನ್ನ ನೋಡಿ ಕ್ರಿಸ್ಗೆ ಅವಳ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಮತ್ತು ಹೆಮ್ಮೆ ಮೂಡುತ್ತೆ. ಕೊನೆಗೆ ಅವರು ರೋಸ್ ಮನೆಗೆ ತಲುಪ್ತಾರೆ. ಅವನ ಆಶ್ಚರ್ಯಕ್ಕೆ ರೋಸ್ ಫ್ಯಾಮಿಲಿ ಅವನನ್ನ ತುಂಬಾನೇ ಪ್ರೀತಿಯಿಂದ ಬರಮಾಡ್ಕೊಳ್ಳುತ್ತೆ. ಒಬ್ಬ ಬ್ಲ್ಯಾಕ್ ಮನುಷ್ಯನಿಗೆ ಅವರು ಅಷ್ಟೊಂದು ರೆಸ್ಪೆಕ್ಟ್ ಕೊಡೋದನ್ನ ನೋಡಿ ಕ್ರಿಸ್ಗೆ ಖುಷಿ ಆಗುತ್ತೆ. ರೋಸ್ ತಂದೆ ಕ್ರಿಸ್ಗೆ ಇಡೀ ಮನೆಯನ್ನ ತೋರಿಸ್ತಾನೆ. ಆತ ಒಂದು ಫ್ಯಾಮಿಲಿ ಫೋಟೋ ತೋರಿಸ್ತಾ ಅದರಲ್ಲಿರೋ ತನ್ನ ತಂದೆಯ ಬಗ್ಗೆ ಹೇಳ್ತಾನೆ. ಒಲಿಂಪಿಕ್ಸ್ ನಲ್ಲಿ ತನ್ನ ತಂದೆಗೆ 2ನೇ ಸ್ಥಾನ ಬಂದಿತ್ತು, ಯಾಕೆಂದ್ರೆ ಒಬ್ಬ ಬ್ಲ್ಯಾಕ್ ರನ್ನರ್ ಅಲ್ಲಿ ಫಸ್ಟ್ ಬಂದಿದ್ದ ಅಂತ ಹೇಳ್ತಾನೆ. ಮನೆ ನೋಡ್ತಿರುವಾಗ ಕ್ರಿಸ್ ಒಂದು ವಿಷಯ ಗಮನಿಸ್ತಾನೆ. ಅದೇನೆಂದ್ರೆ ಮನೆಯಲ್ಲಿರೋ ಎಲ್ಲಾ ಕೆಲಸಗಾರರು ಬ್ಲ್ಯಾಕ್ ಜನರೇ ಆಗಿರ್ತಾರೆ. ಕ್ರಿಸ್ ಇದ್ರ ಬಗ್ಗೆ ಜಾಸ್ತಿ ಯೋಚಿಸೋ ಮುನ್ನನೇ ರೋಸ್ ತಂದೆ ತನ್ನ ಹೆತ್ತವರನ್ನು ನೋಡ್ಕೊಳಕ್ಕೆ ಇವರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾಗಿ ಹೇಳ್ತಾನೆ. ಅವರು ತೀರ್ಕೊಂಡ ಮೇಲೂ ತಾನು ಇವರನ್ನು ಕೆಲಸದಿಂದ ತೆಗಿಲಿಲ್ಲ, ಬದಲಿಗೆ ಫ್ಯಾಮಿಲಿ ಮೆಂಬರ್ಸ್ ತರ ಇಲ್ಲೇ ಉಳಿಸ್ಕೊಂಡೆ ಅಂತಾನೆ. ಇದನ್ನು ಕೇಳಿದ್ಮೇಲೆ ಅವರ ಮೇಲಿದ್ದ ಕ್ರಿಸ್ನ ಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಅವರೆಲ್ಲರೂ ತೋಟದಲ್ಲಿ ಕೂತು ಹರಟೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಕ್ರಿಸ್ನ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ. ತನ್ನ ತಾಯಿ ತೀರಿಕೊಂಡ ಮೇಲೆ ತನ್ನ ತಂದೆ ಬೇರೆ ಮನೆಗೆ ಶಿಫ್ಟ್ ಆದ್ರು ಅಂತ ಕ್ರಿಸ್ ಹೇಳ್ತಾನೆ. ಇದನ್ನು ಕೇಳಿ ರೋಸ್ ತಂದೆಗೆ ಒಳಗೊಳಗೆ ಒಂದು ವಿಚಿತ್ರವಾದ ಖುಷಿ ಆಗುತ್ತೆ. ಅವನ ಮುಖದಲ್ಲಿ ಯಾವುದೋ ಪ್ಲಾನ್ ಸಕ್ಸಸ್ ಆದಂತಹ ಭಾವನೆ ಮೂಡುತ್ತೆ. ಆಮೇಲೆ ರೋಸ್ ತಂದೆ ಅವನನ್ನ, ನೀನು ಸ್ಮೋಕ್ ಮಾಡ್ತೀಯಾ ಅಂತ ಕೇಳ್ತಾನೆ. ಕ್ರಿಸ್, ಹೌದು, ಆದ್ರೆ ನಾನು ಅದನ್ನು ಬೇಗ ಬಿಡಬೇಕು ಅಂತ ಅನ್ಕೊಂಡಿದೀನಿ ಅಂತಾನೆ. ಅದಕ್ಕೆ ಅವಳ ತಂದೆ, ಅದು ತುಂಬಾ ಈಸಿ, ನೀನು ನನ್ನ ಹೆಂಡತಿಯ ಹೆಲ್ಪ್ ತಗೋಬಹುದು, ಅವಳು ಹಿಪ್ನೋಸಿಸ್ ಮೂಲಕ ಯಾವುದೇ ಕೆಟ್ಟ ಹವ್ಯಾಸವನ್ನು ಕೂಡ ಬಿಡಿಸ್ತಾಳೆ, ನನ್ನ ಸ್ಮೋಕಿಂಗ್ ಅಭ್ಯಾಸನೂ ಕೂಡ ಅವಳೇ ಬಿಡಿಸಿದ್ದು ಅಂತಾನೆ. ಕ್ರಿಸ್ಗೆ ವರ್ಷಗಳಿಂದ ಇರೋ ಅಭ್ಯಾಸನ ಕೇವಲ ಒಂದೇ ಒಂದು ಹಿಪ್ನೋಸಿಸ್ ಸೆಷನ್ ನಿಂದ ಬಿಡಿಸಬಹುದು ಅನ್ನೋದು ನಂಬೋಕೆ ಆಗಲ್ಲ. ಆತ ನಗುತ್ತಾ ಅದನ್ನು ಬೇಡ ಅಂತ ನಿರಾಕರಿಸ್ತಾನೆ. ರಾತ್ರಿ ಡಿನ್ನರ್ ಮಾಡ್ತಿರುವಾಗ ಕ್ರಿಸ್ ಹೌಸ್ ಕೀಪರ್ ತನ್ನನ್ನೇ ಒಂದು ತರಹ ವಿಚಿತ್ರವಾಗಿ ನೋಡ್ತಿರೋದನ್ನ ಗಮನಿಸ್ತಾನೆ. ಅಷ್ಟರಲ್ಲೇ ರೋಸ್ ಬ್ರದರ್ ಅಲ್ಲಿಗೆ ಬರ್ತಾನೆ. ಆತ ತುಂಬಾ ರೂಡ್ ಆಗಿ ಮಾತಾಡ್ತಾನೆ ಮತ್ತು ಕ್ರಿಸ್ ನನ್ನ ಜಗಳ ಕೇಳಿಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಕ್ರಿಸ್ ಸೈಲೆಂಟ್ ಆಗಿ ಅದನ್ನ ಇಗ್ನೋರ್ ಮಾಡ್ತಾನೆ. ಡಿನ್ನರ್ ಆದ್ಮೇಲೆ ಅವರು ರೂಮ್ಗೆ ಹೋಗ್ತಾರೆ. ರೋಸ್ ತನ್ನ ಬ್ರದರ್ ಬಿಹೇವಿಯರ್ಗೆ ಸಾರಿ ಕೇಳ್ತಾಳೆ. ಕ್ರಿಸ್ ಪರವಾಗಿಲ್ಲ ಅಂತಾನೆ. ಆಮೇಲೆ ಅವರು ಮಲಗೋಕೆ ಟ್ರೈ ಮಾಡ್ತಾರೆ. ರೋಸ್ ಮಲಗ್ತಾಳೆ, ಆದ್ರೆ ಕ್ರಿಸ್ಗೆ ನಿದ್ದೆ ಬರಲ್ಲ.
ಅವನಿಗೆ ಅಲ್ಲಿನ ಅಟ್ಮಾಸ್ಫಿಯರ್ ತುಂಬಾ ವಿಚಿತ್ರವಾಗಿ ಅನ್ಸುತ್ತೆ. ಮೇಲ್ನೋಟಕ್ಕೆ ಎಲ್ಲಾ ಚೆನ್ನಾಗಿದೆ, ಆದ್ರೆ ಏನೋ ದೊಡ್ಡ ತಪ್ಪು ನಡೀತಾ ಇದೆ ಅಂತ ಅವನ ಮನಸ್ಸು ಹೇಳ್ತಿರುತ್ತೆ. ಅದೇ ಗೊಂದಲದಲ್ಲೇ ಆತ ಹೊರಗಡೆ ಬರ್ತಾನೆ. ಅಲ್ಲಿ ಗಾರ್ಡ್ನರ್ ತನ್ನ ಕಡೆಗೆ ತುಂಬಾನೇ ಸ್ಪೀಡ್ ಆಗಿ ಓಡಿ ಬರೋದನ್ನ ನೋಡ್ತಾನೆ. ಕ್ರಿಸ್ ಹೆದರ್ಕೊಂತಾನೆ, ಆದ್ರೆ ಆ ಮನುಷ್ಯ ಏನೂ ಮಾತಾಡದೆ ಇವನನ್ನ ದಾಟಿ ಮುಂದೆ ಓಡಿ ಹೋಗ್ತಾನೆ. ಆತ ಯಾವ್ದೋ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಅನ್ಸುತ್ತೆ. ಅದೇ ಸಮಯಕ್ಕೆ ಮೇಲಿರೋ ಕಿಟಕಿ ಕಡೆ ನೋಡಿದ್ರೆ ಅಲ್ಲಿ ಹೌಸ್ ಕೀಪರ್ ಕೊಂಡು ಇವನನ್ನೇ ನೋಡ್ತಿರ್ತಾಳೆ. ಇದೆಲ್ಲ ತುಂಬಾ ವಿಚಿತ್ರನೇ ಅನ್ಸುತ್ತೆ. ಹಾಗಾಗಿ ಆತ ವಾಪಸ್ ಒಳಗಡೆ ಹೋಗ್ತಾನೆ. ಕ್ರಿಸ್ ಹೊರಗಡೆ ಇದ್ದಾಗ ಒಂದು ಸಿಗರೆಟ್ ಸೇದಿದ್ದ. ಆತ ಒಳಗೆ ಬಂದ ತಕ್ಷಣ ರೋಸ್ ಅಮ್ಮನಿಗೆ ಆ ಸ್ಮೋಕ್ ವಾಸನೆ ಗೊತ್ತಾಗುತ್ತೆ. ಅವಳು ಕ್ರಿಸ್ಗೆ ಈ ಹ್ಯಾಬಿಟ್ ಒಳ್ಳೆಯದಲ್ಲ, ಇಲ್ಲಿ ಬಂದು ಕೂತ್ಕೋ, ನಾನು ಇದನ್ನ ಬಿಡ್ಸೋಕೆ ಹೆಲ್ಪ್ ಮಾಡ್ತೀನಿ ಅಂತಾಳೆ. ಕ್ರಿಸ್ಗೆ ಅಲ್ಲಿ ಕೂರೋದಿಕ್ಕೆ ಇಷ್ಟ ಇಲ್ಲ, ಆದ್ರೆ ಅವಳ ಮಾತುಗಳಲ್ಲಿದ್ದ ಏನೋ ಒಂದು ಮ್ಯಾಜಿಕ್ ಅವನನ್ನ ಸೆಳೆಯುತ್ತೆ ಮತ್ತು ಆತ ಅವಳ ಎದುರಿಗಿರೋ ಸೋಫಾ ಮೇಲೆ ಕುತ್ಕೊಂತಾನೆ. ಆ ಮಹಿಳೆ ತನ್ನ ಕೈಯಲ್ಲಿ ಒಂದು ಟೀ ಕಪ್ ಮತ್ತು ಚಮಚನ ಹಿಡಿದುಕೊಂಡು ಅದನ್ನ ಸೌಂಡ್ ಮಾಡ್ತಾ ಪದೇ ಪದೇ ತಿರುಗಿಸ್ತಿರ್ತಾಳೆ. ಅವಳು ಕ್ರಿಸ್ನ ತಾಯಿ ಸತ್ತ ದಿನದ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಕ್ರಿಸ್ಗೆ ತುಂಬಾ ಬೇಜಾರಾಗುತ್ತೆ. ಆತ ಆನ್ಸರ್ ಮಾಡೋಕೆ ಇಷ್ಟಪಡಲ್ಲ. ಆದ್ರೆ ಯಾವಾಗ ಆ ಮಹಿಳೆ ಚಮಚವನ್ನು ಕಪ್ಗೆ ತಾಗಿಸಿ ಜೋರಾಗಿ ತಿರುಗಿಸೋಕೆ ಸ್ಟಾರ್ಟ್ ಮಾಡ್ತಾಳೋ ಕ್ರಿಸ್ ಕಂಪ್ಲೀಟ್ ಆಗಿ ಹಿಪ್ನೋಟೈಸ್ ಆಗ್ಬಿಡ್ತಾನೆ. ಅವನ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ. ಆ ಸ್ಥಿತಿಯಲ್ಲಿ ಆತ ತಾನು ಯಾರ ಹತ್ರನೂ ಹೇಳದ ಸೀಕ್ರೆಟ್ಗಳನ್ನೆಲ್ಲ ಅವಳಿಗೆ ಹೇಳ್ತಾನೆ. ಕ್ರಿಸ್ಗೆ ತನಗೆ ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿರಲ್ಲ. ಆ ಮಹಿಳೆ ಕೇವಲ ಒಂದು ಕಪ್ಪು ಮತ್ತು ಚಮಚದಿಂದಲೇ ಅವನ ಮೈಂಡ್ ಕಂಟ್ರೋಲ್ ಮಾಡಿದಾಳೆ. ಅವಳು ಕ್ರಿಸ್ನ ಮೇಲೆ ಎಷ್ಟು ಬೇಗ ಕಂಟ್ರೋಲ್ ತಗೊಳ್ತಾಳೆ ಅಂದ್ರೆ ಆತ ತನ್ನ ಮನಸ್ಸಿನ ಒಂದು ಕತ್ತಲೆಯ ಶೂನ್ಯಕ್ಕೆ ಜಾರಿ ಬಿಡ್ತಾನೆ. ನಿಜ ಪ್ರಪಂಚದಲ್ಲಿ ಅವನ ಬಾಡಿ ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ. ಅವನಿಗೆ ಎಲ್ಲವೂ ಕಾಣಿಸುತ್ತೆ, ಕೇಳಿಸುತ್ತೆ, ಆದ್ರೆ ಮಾತಾಡೋಕೆ ಅಥವಾ ಬಾಡಿ ಮೂವ್ಮೆಂಟ್ ಮಾಡೋಕೆ ಆಗಲ್ಲ. ಮುಂದಿನ ಸೀನಲ್ಲಿ ಆತ ಸಡನ್ ಆಗಿ ಎಚ್ಚರ ಆಗ್ತಾನೆ. ತನ್ನ ಬೆಡ್ ಮೇಲೆ ನಿನ್ನೆ ರಾತ್ರಿ ನಡೆದಿದ್ದನ್ನೆಲ್ಲ ಕೇವಲ ಒಂದು ಕನಸು ಅಂತ ಆತ ಅನ್ಕೊಂತಾನೆ. ಆತ ನಿರಾಳವಾಗಿ ತನ್ನ ಕ್ಯಾಮ್ರಾ ತಗೊಂಡು ಹೊರಗಡೆ ಹೋಗ್ತಾನೆ. ಕಾಡಿನಲ್ಲಿ ತಿರುಗಾಡ್ತಾ ಫೋಟೋಗಳನ್ನ ತಗೊಳ್ತಾನೆ ಮತ್ತು ವಾಪಸ್ ಬರುವಾಗ ಗಾರ್ಡನರ್ನ ಭೇಟಿ ಆಗ್ತಾನೆ. ಕ್ರಿಸ್ ಅವನ ಜೊತೆ ನಾರ್ಮಲ್ ಆಗಿ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕ್ರಿಸ್ಗೆ ಮತ್ತೊಂದು ಶಾಕ್ ಕಾದಿರುತ್ತೆ. ಆ ವ್ಯಕ್ತಿ ನೋಡೋಕೆ ಯುವಕನಾಗಿದ್ರು ಅವನ ವಾಯ್ಸ್ ಮತ್ತು ಮಾತುಗಳು ಒಬ್ಬ ಮುದುಕನ ತರ ಇರುತ್ತೆ. ನಂತರ ಕ್ರಿಸ್ನನ್ನು ನಿಲ್ಸಿ ಆತ ನಿನ್ನೆ ರಾತ್ರಿಯ ನಿನ್ನ ಸೆಷನ್ ಹೇಗಿತ್ತು ಅಂತ ಕೇಳ್ತಾನೆ. ಕ್ರಿಸ್ ಶಾಕ್ ಆಗ್ತಾನೆ. ನಿನ್ನೆ ರಾತ್ರಿ ನಡೆದ ಆ ಹಿಪ್ನೋಸಿಸ್ ನಿಜವಾಗಿತ್ತು ಅನ್ನೋದು ಅವನಿಗೆ ಕನ್ಫರ್ಮ್ ಆಗುತ್ತೆ. ಇದು ಕ್ರಿಸ್ನನ್ನು ಕಂಪ್ಲೀಟ್ ಆಗಿ ಬೆಚ್ಚಿ ಬೀಳಿಸುತ್ತೆ. ಆತ ರೋಸ್ ಹತ್ರ ಹೋಗಿ, ನಿಮ್ಮ ಅಮ್ಮ ಮಾಡಿದ್ದು ತಪ್ಪು, ನನ್ನ ಪರ್ಮಿಷನ್ ಇಲ್ಲದೆ ನನಗೆ ಹಿಪ್ನೋಸಿಸ್ ಮಾಡಿದ್ದಾರೆ ಅಂತಾನೆ. ಬಟ್ ಸರ್ಪ್ರೈಸ್ ಅಂದ್ರೆ ಅದು ವರ್ಕ್ ಆಗಿರುತ್ತೆ. ಈಗ ಅವನಿಗೆ ಸಿಗರೆಟ್ ನೆನ್ಸ್ಕೊಂಡ್ರೆ ವಾಂತಿ ಬಂದ ಹಾಗಾಗುತ್ತೆ. ಆತ ರೋಸ್ಗೆ ತಾನು ಇನ್ಮೇಲೆ ಇಲ್ಲಿ ಇರೋಕೆ ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಆತ ಇದನ್ನು ಹೇಳ್ತಿರುವಾಗಲೇ ಮನೆಗೆ ತುಂಬಾ ಲಕ್ಸುರಿ ಕಾರುಗಳು ಬರೋದನ್ನ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ರೋಸ್ ತನ್ನ ಪೇರೆಂಟ್ಸ್ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಕ್ರಿಸ್ ತನ್ನ ಭಯವನ್ನೆಲ್ಲ ಸೈಡ್ಗೆ ಇಟ್ಟು ಪಾರ್ಟಿಯಲ್ಲಿ ಜಾಯ್ನ್ ಆಗ್ತಾನೆ. ಆದ್ರೆ ಅವನಿಗೆ ಅಲ್ಲಿ ತುಂಬಾನೇ ವಿಚಿತ್ರವಾಗಿ ಅನ್ಸುತ್ತೆ. ಆ ಪಾರ್ಟಿ ತುಂಬಾ ವಯಸ್ಸಾದ ಮುದುಕರಿಂದ ತುಂಬಿರುತ್ತೆ. ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಇನ್ನುಳಿದವರೆಲ್ಲರೂ ವೈಟ್ ಜನರೇ ಆಗಿರ್ತಾರೆ. ಇದನ್ನು ನೋಡಿ ಕ್ರಿಸ್ಗೆ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಅವನು ಅಲ್ಲಿದ್ದ ಒಬ್ಬನೇ ಒಬ್ಬ ಬ್ಲ್ಯಾಕ್ ವ್ಯಕ್ತಿಯ ಹತ್ರ ಮಾತಾಡೋಕೆ ಹೋಗ್ತಾನೆ. ಆತ ನೋಡಕ್ಕೆ ಯುವಕನಾಗಿದ್ರು ಒಬ್ಬ ಮುದುಕನ ತರ ಕೋಟ್ ಹ್ಯಾಟ್ ಧರಿಸಿರ್ತಾನೆ. ಕ್ರಿಸ್ಗೆ ಅವನ ವೈಫ್ನ ನೋಡಿದಾಗ ಇನ್ನೂ ದೊಡ್ಡ ಶಾಕ್ ಆಗುತ್ತೆ. ಅವಳು ಒಬ್ಬ ವೈಟ್ ಮಹಿಳೆಯಾಗಿದ್ದು ಅವನಿಗಿಂತ ಸುಮಾರು 30 ವರ್ಷ ದೊಡ್ಡವಳಾಗಿರ್ತಾಳೆ. ಆ ಯುವಕ ಕೂಡ ಒಬ್ಬ ಮುದುಕನ ತರಾನೇ ಮಾತಾಡ್ತಿರ್ತಾನೆ. ಕ್ರಿಸ್ ಮತ್ತೊಂದು ವಿಷಯ ಗಮನಿಸ್ತಾನೆ. ಅದೇನಂದ್ರೆ ಅಲ್ಲಿದ್ದ ಎಲ್ಲಾ ಬ್ಲ್ಯಾಕ್ ಜನರು ತಮ್ಮ ತಲೆಯನ್ನು ಮುಚ್ಕೊಳ್ಳಕ್ಕೆ ಹ್ಯಾಟ್ ಹಾಕಿರ್ತಾರೆ, ಹೌಸ್ ಕೀಪರ್ ಸೇರಿ. ಇದರಿಂದ ಹೆದರಿದ ಕ್ರಿಸ್ ಸೈಲೆಂಟ್ ಆಗಿರೋ ಜಾಗ ಹುಡ್ಕೊಂಡು ದೂರ ಹೋಗ್ತಾನೆ. ಆಗ ಒಬ್ಬ ಬ್ಲೈಂಡ್ ವ್ಯಕ್ತಿ ಬಂದು ಕ್ರಿಸ್ನ ಫೋಟೋಗ್ರಫಿನ ಹೊಗಳ್ತಾನೆ. ಕ್ರಿಸ್ ತನ್ನ ಕೆಲಸದ ಬಗ್ಗೆ ಅವನಿಗೆ ಎಲ್ಲೂ ಹೇಳದೆ ಇದ್ರೂ ಆತ ಹೊಗಳಿರ್ತಾನೆ. ನಂತರ ಆ ವಯಸ್ಸಾದ ವ್ಯಕ್ತಿ, ನಾನು ಮುಂಚೆ ಒಬ್ಬ ಪೇಂಟರ್ ಆಗಿದ್ದೆ, ಈಗ ಕಣ್ಣು ಕಾಣ್ತಿಲ್ಲ ಅಂತ ವಿವರಿಸ್ತಾನೆ. ಕ್ರಿಸ್ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಆಗಿ ತನ್ನ ರೂಮ್ಗೆ ವಾಪಸ್ ಬರ್ತಾನೆ. ಅವನ ಫೋನ್ ಚಾರ್ಜ್ ಆಗ್ತಿತ್ತು, ಆದ್ರೆ ಯಾರೋ ಅದನ್ನ ಅನ್ಪ್ಲಗ್ ಮಾಡಿರ್ತಾರೆ. ಅಲ್ಲಿ ಹೌಸ್ ಕೀಪರ್ ಇರೋದನ್ನ ಆತ ನೋಡ್ತಾನೆ. ಅವಳು ಅವನಿಗೆ ಸಾರಿ ಕೇಳ್ತಾಳೆ. ಕ್ಲೀನ್ ಮಾಡುವಾಗ ಕೈ ತಗುಲಿ ಬಂದಿರಬೇಕು ಅಂತಾಳೆ. ಕ್ರಿಸ್ ಪರವಾಗಿಲ್ಲ ಅಂತಾನೆ. ಆತ ಅವಳ ಜೊತೆ ಫ್ರೆಂಡ್ಲಿ ಆಗಿರೋಕೆ ಟ್ರೈ ಮಾಡ್ತಾನೆ. ಆತ ಇಲ್ಲಿ ಎಲ್ಲೋ ತಪ್ಪು ನಡೀತಿದೆ ಅನ್ನೋ ತನ್ನ ಭಯನ ಅವಳ ಹತ್ರ ಹೇಳ್ಕೊಳ್ತಾನೆ. ಅವಳು ಜೋರಾಗಿ ನಗುತ್ತಾ, ಚಿಂತಿಸ್ಬೇಡಿ, ಈ ಫ್ಯಾಮಿಲಿ ತುಂಬಾ ಒಳ್ಳೇದು ಅಂತಾಳೆ. ಆದ್ರೆ ವಿಚಿತ್ರ ಅಂದ್ರೆ ಅವಳು ಇದನ್ನು ಹೇಳುವಾಗ ಅವಳ ಕಣ್ಣುಗಳಿಂದ ಜೋರಾಗಿ ಕಣ್ಣೀರು ಸುರಿತಾ ಇರುತ್ತೆ. ಇದನ್ನು ನೋಡಿ ಗೊಂದಲಕ್ಕೊಳಗಾದ ಕ್ರಿಸ್ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಇಲ್ಲಿರೋ ಪರಿಸ್ಥಿತಿನ ಹೇಳ್ತಾನೆ. ಆತ ಆ ಮುದುಕರಿಂದ ತುಂಬಿರೋ ವಿಚಿತ್ರ ಪಾರ್ಟಿ ಬಗ್ಗೆ ಮತ್ತು ತನಗೆ ನಡೆದ ಹಿಪ್ನೋಸಿಸ್ ಸೆಷನ್ ಬಗ್ಗೆ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಅವನ ಫ್ರೆಂಡ್ ಕ್ರಿಸ್ಗೆ ಅಲ್ಲಿಂದ ತಕ್ಷಣ ಓಡಿ ಬರೋಕೆ ಹೇಳ್ತಾನೆ. ಆ ಫ್ಯಾಮಿಲಿ ನಿನ್ನನ್ನು ಹಿಪ್ನೋಟೈಸ್ ಮಾಡಿ ಗುಲಾಮ್ನನ್ನಾಗಿ ಮಾಡ್ಕೊಳ್ತಾರೆ ಅಂತ ವಾರ್ನ್ ಮಾಡ್ತಾನೆ. ನಂತರ ಕ್ರಿಸ್ ಪಾರ್ಟಿಗೆ ವಾಪಸ್ ಬರ್ತಾನೆ. ಅಲ್ಲಿ ಎಲ್ಲಾ ಗೆಸ್ಟ್ಗಳು ಅವನ ಬಾಡಿ ಶೇಪ್ ಬಗ್ಗೆನೇ ಮಾತಾಡ್ತಿರ್ತಾರೆ.
ಅವನನ್ನ ಒಬ್ಬ ಮನುಷ್ಯನ ತರ ನೋಡದೆ ಒಂದು ವಸ್ತುವಿನ ತರ ನೋಡ್ತಿರ್ತಾರೆ. ಕ್ರಿಸ್ಗೆ ಇದು ತುಂಬಾನೇ ಇರಿಟೇಟ್ ಆಗುತ್ತೆ. ಅದಕ್ಕೆ ಆತ ತನ್ನ ಫ್ರೆಂಡ್ಗೆ ತೋರ್ಸೋಕೆ ಆ ಬ್ಲ್ಯಾಕ್ ವ್ಯಕ್ತಿಯ ಫೋಟೋನ ರಹಸ್ಯವಾಗಿ ಕ್ಲಿಕ್ ಮಾಡ್ತಾನೆ. ಆದರೆ ಅವನ ಕ್ಯಾಮೆರಾದ ಫ್ಲ್ಯಾಶ್ ಆ ವ್ಯಕ್ತಿಯ ಕಣ್ಣಿಗೆ ಜೋರಾಗಿ ತಾಗುತ್ತೆ. ಸಡನ್ ಆಗಿ ಆ ವ್ಯಕ್ತಿಯ ಮೂಗಿನಿಂದ ರಕ್ತ ಬರೋಕೆ ಸ್ಟಾರ್ಟ್ ಆಗುತ್ತೆ. ಆತ ತನ್ನ ಹಿಪ್ನೋಸಿಸ್ನಿಂದ ಹೊರಬಂದು ಕ್ರಿಸ್ನ ಮೇಲೆ ನುಗ್ತಾನೆ. ಅವನನ್ನು ಗಟ್ಟಿಯಾಗಿ ಹಿಡಿದು ಕುಲ್ಕುತ್ತಾ ಇಲ್ಲಿಂದ ತಕ್ಷಣ ಗೆಟ್ ಔಟ್ ಅಂತ ಕಿರಿಸ್ತಾನೆ. ಅಲ್ಲಿದ್ದವರೆಲ್ಲ ಆ ವ್ಯಕ್ತಿನ ದೂರ ಎಳೆದು ಒಂದು ರೂಮ್ಗೆ ಕರ್ಕೊಂಡೋಗ್ತಾರೆ. ಆ ರೂಮ್ ಲಾಕ್ ಆಗಿರುತ್ತೆ. ಕ್ರಿಸ್ ಹೊರಗಡೆ ಒಬ್ಬನೇ ವೆಯ್ಟ್ ಮಾಡ್ತಿರ್ತಾನೆ. ಅವರು ಆ ವ್ಯಕ್ತಿನ ಮತ್ತೆ ಹೊರಗಡೆ ಕರೆತಂದಾಗ ಆತ ಮತ್ತೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿರ್ತಾನೆ. ಆತ ತನ್ನ ನಡವಳಿಕೆಗೆ ಕ್ರಿಸ್ ಹತ್ರ ಸಾರಿ ಕೇಳ್ತಾನೆ. ಆದರೆ ಕ್ರಿಸ್ ಈಗ ಕಂಪ್ಲೀಟ್ ಆಗಿ ಹೆದರ್ಕೊಂಡಿರ್ತಾನೆ. ರೋಸ್ ತಂದೆ ಕ್ರಿಸ್ಗೆ ಚಿಂತಿಸಬೇಡ, ಆ ವ್ಯಕ್ತಿಗೆ ಒಂದು ಮೆಡಿಕಲ್ ಪ್ರಾಬ್ಲಮ್ ಇದೆ, ಬ್ರೈಟ್ ಫ್ಲ್ಯಾಶ್ ನೋಡಿದ್ರೆ ಪ್ಯಾನಿಕ್ ಆಗ್ತಾನೆ ಅಂತ ಸುಳ್ಳು ಹೇಳ್ತಾನೆ. ಕ್ರಿಸ್ ಕೆರೆ ದಂಡೆ ಬಳಿ ಹೋಗ್ತಾನೆ ಮತ್ತು ರೋಸ್ ಅವನನ್ನ ಫಾಲೋ ಮಾಡ್ತಾಳೆ. ಅವಳು ಅವನನ್ನ ಸಮಾಧಾನ ಪಡಿಸೋಕೆ ಟ್ರೈ ಮಾಡ್ತಾಳೆ. ಆತ ರೋಸ್ಗೆ ನನಗೆ ತುಂಬಾನೇ ಭಯ ಆಗ್ತಿದೆ, ನಾನು ಇಲ್ಲಿಂದ ಹೋಗ್ಬೇಕು ಅಂತಾನೆ. ರೋಸ್ ಇನ್ನೂ ಸ್ವಲ್ಪ ಹೊತ್ತು ಕಾಯಿ, ನಾವಿಬ್ಬರು ಒಟ್ಟಿಗೆ ಇಲ್ಲಿಂದ ಹೋಗೋಣ ಅಂತಾಳೆ. ಕ್ರಿಸ್ ಅದಕ್ಕೆ ಒಪ್ಕೊಳ್ತಾನೆ. ಆತ ರೋಸ್ನ ತುಂಬಾನೇ ನಂಬಿರ್ತಾನೆ, ಯಾಕೆಂದ್ರೆ ಅವಳ ಜೊತೆ ಲೈಫ್ ಸೆಟಲ್ ಮಾಡಬೇಕು ಅನ್ಕೊಂಡಿರ್ತಾನೆ. ಅವರು ಒಟ್ಟಿಗೆ ಮನೆಗೆ ವಾಪಸ್ ಬರ್ತಾರೆ. ಇದೇ ಗ್ಯಾಪ್ನಲ್ಲಿ ಕ್ರಿಸ್ ಆ ಬ್ಲ್ಯಾಕ್ ವ್ಯಕ್ತಿಯ ಫೋಟೋನ ತನ್ನ ಫ್ರೆಂಡ್ಗೆ ಸೆಂಡ್ ಮಾಡ್ತಾನೆ. ಆ ಫೋಟೋ ನೋಡಿ ಅವನ ಫ್ರೆಂಡ್ ಗಾಬರಿಯಾಗಿ ಕ್ರಿಸ್ಗೆ ಕಾಲ್ ಮಾಡ್ತಾನೆ. ಮಗ, ನೀನು ದೊಡ್ಡ ಡೇಂಜರ್ನಲ್ಲಿದೆಯಾ, ಆ ವ್ಯಕ್ತಿ ಅವ್ರು ಹೇಳ್ತಿರೋ ವ್ಯಕ್ತಿನೇ ಅಲ್ಲ, ಅವನ ನಿಜವಾದ ಹೆಸರು ಆಂಡ್ರೆ, ಆತ 6 ತಿಂಗಳ ಹಿಂದೆನೆ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಇದೆ, ಆತ ಇನ್ನೂ ಸಿಕ್ಕಿಲ್ಲ. ಇಲ್ಲಿ ಶಾಕ್ ಕೊಡೋ ನಿಜ ಏನಂದ್ರೆ ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಕಿಡ್ನಾಪ್ ಆದ ಆ ವ್ಯಕ್ತಿನೇ ಈ ಬ್ಲ್ಯಾಕ್ ವ್ಯಕ್ತಿ. ಇದನ್ನು ಕೇಳಿದ ತಕ್ಷಣ ಕ್ರಿಸ್ ತಕ್ಷಣವೇ ಅಲ್ಲಿಂದ ಹೊರಡೋಕೆ ಡಿಸೈಡ್ ಮಾಡ್ತಾನೆ. ಆತ ತನ್ನ ಬ್ಯಾಗ್ ಪ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲೇ ರೋಸ್ ರೂಮ್ಗೆ ಬರ್ತಾಳೆ. ಕ್ರಿಸ್ ಅವಳ ಕಾರ್ ಕೀ ಕೇಳ್ತಾನೆ. ರೋಸ್ ಅದು ನನ್ನ ಹತ್ರ ಇಲ್ಲ, ಹುಡುಕ್ತೀನಿ ಅಂತ ನರ್ವಸ್ ಆದ ಹಾಗೆ ನಟಿಸ್ತಾಳೆ. ಅವಳು ಕ್ರಿಸ್ನ ಏನಾಗಿದೆ ಅಂತ ಹೇಳು, ನಾವ್ಯಾಕೆ ಈಗಲೇ ಹೋಗ್ಬೇಕು ಅಂತ ಕೇಳ್ತಾಳೆ. ಕ್ರಿಸ್ ಇದು ಅದಕ್ಕೆ ಟೈಮ್ ಅಲ್ಲ, ಕಾರ್ ಹತ್ತಿದ್ಮೇಲೆ ಹೇಳ್ತೀನಿ ಅಂತಾನೆ. ರೋಸ್ ಕೀ ಹುಡುಕೋಕೆ ಕೆಳಗಡೆ ಹೋಗ್ತಾಳೆ. ಕ್ರಿಸ್ ಆಗ ಒಂದು ವಾರ್ಡ್ರೋಬ್ನ ಬಾಗಿಲು ಸ್ವಲ್ಪ ಓಪನ್ ಆಗಿರೋದನ್ನ ನೋಡ್ತಾನೆ. ಒಳಗಡೆ ನೋಡಿದಾಗ ಅವನಿಗೆ ಒಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಅದ್ರೊಳಗಡೆ ರೋಸ್ ತನ್ನ ಹಳೆಯ ಬಾಯ್ ಫ್ರೆಂಡ್ಗಳ ಜೊತೆ ಇರೋ ಲೈನ್ ಗಟ್ಲೆ ಫೋಟೋಗಳು ಸಿಗ್ತವೆ. ಅವರೆಲ್ಲರೂ ಬ್ಲ್ಯಾಕ್ ಜನರೇ ಆಗಿರ್ತಾರೆ. ಕ್ರಿಸ್ ತನಗೆ ಫಸ್ಟ್ ಬ್ಲ್ಯಾಕ್ ಬಾಯ್ ಫ್ರೆಂಡ್ ಅಂತ ರೋಸ್ ಸುಳ್ಳು ಹೇಳಿರ್ತಾಳೆ. ಪ್ರತಿಯೊಂದು ಫೋಟೋದಲ್ಲೂ ಒಬ್ಬೊಬ್ಬ ಬ್ಲ್ಯಾಕ್ ಪಾರ್ಟ್ನರ್ ಇರ್ತಾರೆ. ಇನ್ನೂ ದೊಡ್ಡ ಶಾಕ್ ಅಂದ್ರೆ ಆ ಫೋಟೋಗಳ ಮಧ್ಯೆ ಅಲ್ಲಿನ ಗಾರ್ಡನರ್ ಮತ್ತು ಹೌಸ್ ಕೀಪರ್ನ ಫೋಟೋಗಳು ಕೂಡ ಇರ್ತವೆ. ಕ್ರಿಸ್ಗೆ ಈಗ ರೋಸ್ ತನ್ನ ಫ್ಯಾಮಿಲಿ ಜೊತೆ ಸೇರಿ ಈ ಟ್ರ್ಯಾಪ್ ಮಾಡಿದಾಳೆ ಅನ್ನೋದು ಅರ್ಥ ಆಗುತ್ತೆ. ಈಗ ಅವನಿಗೆ ರೋಸ್ನ ನಂಬೋಕೆ ಸಾಧ್ಯನೇ ಇರಲ್ಲ. ಅವನು ಬ್ಯಾಗ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಕೆಳಗಡೆ ಓಡಿ ಬರ್ತಾನೆ. ಆದ್ರೆ ರೋಸ್ಳ ಇಡೀ ಫ್ಯಾಮಿಲಿ ಕೆಳಗಡೆ ಅವನಿಗಾಗಿ ಕಾಯ್ತಾ ನಿಂತಿರುತ್ತೆ. ಅವರು ಮೇನ್ ಡೋರ್ ಬ್ಲಾಕ್ ಮಾಡಿರ್ತಾರೆ. ಕ್ರಿಸ್ ರೋಸ್ ಮೇಲೆ ಕಿರ್ಚುತ್ತಾ ನನಗೆ ಕಾರ್ ಕೀ ಕೊಡು ಅಂತಾನೆ. ರೋಸ್ ಅಳೋ ಹಾಗೆ ನಟಿಸ್ತಾ ನನಗೆ ಕೀ ಸಿಕ್ತಿಲ್ಲ ಅಂತಾಳೆ. ಅವನು ಅವರನ್ನ ದಾಟಿ ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗ ರೋಸ್ ತನ್ನ ಅಸಲಿ ಮುಖ ತೋರಿಸ್ತಾಳೆ. ಅವಳ ಮುಖ ಸಡನ್ ಆಗಿ ಸೈಲೆಂಟ್ ಆಗುತ್ತೆ. ಅವಳು ತನ್ನ ಜೇಬಿನಿಂದ ಕೀಯನ್ನು ಹೊರಗಡೆ ತೆಗೆದು ಕೊಡೋದಕ್ಕೆ ನಿರಾಕರಿಸ್ತಾಳೆ. ಅವನು ಓಡೋಕೆ ಟ್ರೈ ಮಾಡಿದಾಗ ರೋಸ್ ಬ್ರದರ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕ್ರಿಸ್ ತಿರುಗಿ ಹೊಡೆಯೋದಕ್ಕೆ ಹೋದಾಗ ರೋಸ್ ಅಮ್ಮ ತನ್ನ ಟೀ ಕಪ್ ಮತ್ತು ಚಮಚ ಬಳಸಿ ಅವನನ್ನ ಮತ್ತೆ ಹಿಪ್ನೋಟೈಸ್ ಮಾಡ್ತಾಳೆ. ಅದು ತಕ್ಷಣ ಅವನ ಬಾಡಿನ ಲಾಕ್ ಮಾಡ್ಬಿಡುತ್ತೆ. ಅವನ ಮನಸ್ಸು ಆ ಕತ್ತಲೆಯ ಶೂನ್ಯಕ್ಕೆ ಜಾರುತ್ತೆ ಮತ್ತು ಅವನು ಕಂಪ್ಲೀಟ್ ಆಗಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇದರ ನಂತರ ಆ ಫ್ಯಾಮಿಲಿ ಕ್ರಿಸ್ನನ್ನ ಎಳ್ಕೊಂಡು ಹೋಗಿ ಬೇಸ್ಮೆಂಟ್ ನಲ್ಲಿ ಹಾಕ್ತಾರೆ. ಈ ಕಡೆ ಅವನ ಫ್ರೆಂಡ್ ಕ್ರಿಸ್ಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿರ್ತಾನೆ. ಕ್ರಿಸ್ ಯಾವ್ದೋ ದೊಡ್ಡ ಡೇಂಜರ್ ನಲ್ಲಿ ಇದ್ದಾನೆ ಅಂತ ಅವನಿಗೆ ಕನ್ಫರ್ಮ್ ಆಗುತ್ತೆ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾಪತ್ತೆಯಾದ ಬ್ಲ್ಯಾಕ್ ಜನರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಆದ್ರೆ ಪೊಲೀಸರು ಅವನ ಕತೆ ಕೇಳಿ ನಗ್ತಾರೆ. ವೈಟ್ ಜನರು ಇವರನ್ನ ಗುಲಾಮರನ್ನಾಗಿ ಮಾಡೋದಕ್ಕೆ ಹಿಪ್ನೋಟೈಸ್ ಮಾಡ್ತಿದ್ದಾರೆ ಅನ್ನೋದು ಅವರಿಗೆ ಒಂದು ಜೋಕ್ ತರ ಅನ್ಸುತ್ತೆ. ತನ್ನ ಫ್ರೆಂಡ್ ಕ್ರಿಸ್ನ ಕಾಪಾಡಬೇಕಾದ್ರೆ ಅದನ್ನು ತಾನೇ ಮಾಡ್ಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಈ ಕಡೆ ಕ್ರಿಸ್ ಬೇಸ್ಮೆಂಟ್ ನಲ್ಲಿ ಕಣ್ಣು ಬಿಡ್ತಾನೆ. ಅಲ್ಲಿ ಅವನನ್ನ ಒಂದು ಚೇರಿಗೆ ಗಟ್ಟಿಯಾಗಿ ಕಟ್ಟಿ ಹಾಕಿರ್ತಾರೆ. ಅಲ್ಲಿರೋ ಒಂದು ಹಳೆಯ ಟಿವಿ ಆನ್ ಆಗುತ್ತೆ. ಅದರಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಿರುತ್ತೆ. ಅದರಲ್ಲಿ ರೋಸುಳ ತಾತ ಒಂದು ವಿಕೃತ ಮೆಡಿಕಲ್ ಸರ್ಜರಿಯನ್ನ ಕಂಡಿಡಿದಿದ್ದ ರಹಸ್ಯ ತಿಳಿಯುತ್ತೆ. ಯಾವಾಗ ಆತ ಒಬ್ಬ ಬ್ಲ್ಯಾಕ್ ಅಥ್ಲೀಟ್ ಎದುರು ರನ್ನಿಂಗ್ ರೇಸ್ ನಲ್ಲಿ ಸೋತಿದ್ನೋ ಅಂದಿನಿಂದ ಅವನಿಗೆ ಬ್ಲ್ಯಾಕ್ ಜನರ ಬಾಡಿಗಳ ಮೇಲೆ ಒಂದು ಕ್ರೇಜ್ ಶುರು ಆಗಿರುತ್ತೆ. ಅವರು ದೈಹಿಕವಾಗಿ ತುಂಬಾನೇ ಸ್ಟ್ರಾಂಗ್ ಅಂತ ಆತ ನಂಬಿರ್ತಾನೆ. ಅದಕ್ಕಾಗಿಯೇ ಆತ ವಯಸ್ಸಾದ ವೈಟ್ ಜನರಿಗೆ ಹೊಸ ಲೈಫ್ ಕೊಡೋದಕ್ಕೆ ಒಂದು ಸರ್ಜರಿಯನ್ನ ಕಂಡಿಡಿದಿದ್ದಾನೆ. ಅವರು ವಯಸ್ಸಾದ ವೈಟ್ ವ್ಯಕ್ತಿಯ ಮೆದುಳನ್ನು ಒಬ್ಬ ಹೆಲ್ದಿ ಆಗಿರೋ ಯುವ ಬ್ಲ್ಯಾಕ್ ವ್ಯಕ್ತಿಯ ದೇಹಕ್ಕೆ ಸರ್ಜರಿ ಮೂಲಕ ಜೋಡಿಸ್ತಾರೆ. ಈ ಭಯಾನಕ ಸತ್ಯ ಕೇಳಿ ಕ್ರಿಸ್ ಬೆಚ್ಚಿ ಬೀಳ್ತಾನೆ. ಅವನು ಇದನ್ನು ಯೋಚಿಸೋ ಮುನ್ನನೇ ಸ್ಕ್ರೀನ್ ಮೇಲೆ ಟೀ ಕಪ್ ಸೌಂಡ್ ಕೇಳಿಸುತ್ತೆ. ಮತ್ತೆ ಕ್ರಿಸ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ.
ಅವನು ಎಚ್ಚರ ಆದಾಗ ಆ ಟಿವಿಯಲ್ಲಿ ಒಂದು ಲೈವ್ ವಿಡಿಯೋ ಕಾಲ್ ಕಾಣಿಸುತ್ತೆ. ಅದು ಪಾರ್ಟಿಯಲ್ಲಿ ಕ್ರಿಸ್ ನನ್ನು ಬಿಡ್ಡಿಂಗ್ ನಲ್ಲಿ ತಗೊಂಡ ಆ ಕುರುಡ ವ್ಯಕ್ತಿಯದ್ದಾಗಿರುತ್ತೆ. ಅವನು ಕ್ರಿಸ್ ಜೊತೆ ಮಾತಾಡ್ತಾ ಮುಂದೆ ಏನಾಗುತ್ತೆ ಅಂತ ನಾನ್ ನಿನಗೆ ಹೇಳ್ತೀನಿ, ಸರ್ಜರಿ ಆದ್ಮೇಲೆ ನಾನು ನಿನ್ನ ಇಡೀ ಬಾಡಿನ ಕಂಟ್ರೋಲ್ ಮಾಡ್ತೀನಿ ಅಂತಾನೆ. ಫಸ್ಟ್ ಅವರು ಅವನನ್ನ ಹಿಪ್ನೋಟೈಸ್ ಮಾಡಿ ಅವನ ಮನಸ್ಸನ್ನು ಕತ್ತಲೆಯ ಶೂನ್ಯದಲ್ಲಿ ಬಂದಿಯಾಗಿಸ್ತಾರೆ. ಕ್ರಿಸ್ನ ಅಸಲಿ ಮನಸ್ಸು ತನ್ನದೇ ದೇಹವನ್ನು ಕೇವಲ ಒಬ್ಬ ಪ್ಯಾಸೆಂಜರ್ ತರ ನೋಡ್ತಾ ಅಲ್ಲೇ ಸಿಕ್ಕಾಕೊಂಡಿರುತ್ತೆ. ಆಮೇಲೆ ಸರ್ಜರಿ ಮಾಡಿ ಆ ಕುರುಡ ಮುದುಕನ ಮೆದುಳನ್ನು ಕ್ರಿಸ್ನ ತಲೆಯೊಳಗೆ ಇಡ್ತಾರೆ. ಅವಾಗ ಅವನು ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೊಳ್ತಾನೆ. ಇವಾಗ ಕ್ರಿಸ್ಗೆ ಆ ಪ್ಲಾನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ರೋಸ್ ಯುವ ಬ್ಲಾಕ್ ಜನರನ್ನು ಲವ್ ಮಾಡೋ ತರ ನಟಿಸಿ ಮನೆಗೆ ಕರ್ಕೊಂಡು ಬರ್ತಾಳೆ. ಆಮೇಲೆ ಅವಳ ಪೇರೆಂಟ್ಸ್ ಅವರನ್ನ ತಮ್ಮ ಶ್ರೀಮಂತ ವಯಸ್ಸಾದ ಫ್ರೆಂಡ್ಸ್ಗೆ ಹರಾಜು ಹಾಕ್ತಾರೆ. ಆ ವಯಸ್ಸಾದ ಮುದುಕರು ತಮ್ಮ ಕಾಯಿಲೆಗಳನ್ನ ಗುಣಪಡಿಸಿಕೊಳ್ಳೋಕೆ ಮತ್ತು ಹೊಸ ಬಾಡಿ ಪಡೆಯೋಕೆ ಕೋಟ್ಯಾಂತರ ಹಣ ಕೊಡ್ತಾರೆ. ಆ ದೇಹದ ಅಸಲಿ ಮಾಲೀಕನ ಮನಸ್ಸು ಶಾಶ್ವತವಾಗಿ ಆ ಶೂನ್ಯಕ್ಕೆ ತಳ್ಳಲ್ಪಡುತ್ತೆ. ಅಂದ್ರೆ ಆತ ಬದುಕಿದ್ದು ಸತ್ತ ಹಾಗೆ. ನಿಜ ಹೇಳ್ಬೇಕಾದ್ರೆ ಆ ಮನೆಯಲ್ಲಿದ್ದ ಉಳಿದ ಬ್ಲಾಕ್ ಜನರಿಗೂ ಕೂಡ ಇದೇ ಆಗಿರುತ್ತೆ. ಅದಕ್ಕಾಗಿಯೇ ಹೌಸ್ ಕೀಪರ್ ಕ್ರಿಸ್ಗೆ ಈ ಫ್ಯಾಮಿಲಿ ತುಂಬಾ ಒಳ್ಳೆಯದು ಅಂತ ಹೇಳುವಾಗ ಕಣ್ಣೀರ್ ಹಾಕಿದ್ಲು. ಅವಳು ಮಾತಾಡಿದ ಆ ಮಾತುಗಳು ರೋಸ್ ಅಜ್ಜಿಯ ಮೆದುಳಿನಿಂದ ಬಂದಿದ್ವು. ಆದ್ರೆ ಆ ಬಾಡಿ ಒಳಗೆ ಲಾಕ್ ಆಗಿದ್ದ ಅಸಲಿ ಹುಡುಗಿ ಕ್ರಿಸ್ಗೆ ನೀನು ಡೇಂಜರ್ ನಲ್ಲಿದ್ದೀಯಾ, ಇಲ್ಲಿಂದ ಓಡಿ ಹೋಗು ಅಂತ ಹೇಳೋಕೆ ಟ್ರೈ ಮಾಡ್ತಿದ್ಲು. ಅವಳಿಗೆ ಮಾತಾಡೋಕೆ ಆಗದೆ ಇದ್ದಿದ್ರಿಂದ ಅವಳ ಆತಂಕ ಕಣ್ಣೀರಿನ ರೂಪದಲ್ಲಿ ಹೊರ ಬಂದಿತ್ತು. ಗಾರ್ಡನರ್ ಯಾವಾಗಲೂ ಟೋಪಿ ಹಾಕ್ತಿರೋದಕ್ಕೆ ರೀಸನ್ ಅವನ ತಲೆಯ ಮೇಲೆ ಆ ಬ್ರೈನ್ ಸರ್ಜರಿಯ ದೊಡ್ಡ ಕಟ್ ಮಾರ್ಕ್ ಇರುತ್ತೆ. ಹತಾಶನಾದ ಕ್ರಿಸ್ ತಾನು ಕುಳಿತಿರೋ ಆ ಲೆದರ್ ಚೇರ್ ಸ್ವಲ್ಪ ಹರಿದಿರೋದನ್ನ ನೋಡ್ತಾನೆ. ಅವನು ತನ್ನ ಕಟ್ಟಲ್ಪಟ್ಟ ಕೈಗಳಿಂದಲೇ ಅದರೊಳಗಡೆ ಇದ್ದ ಹತ್ತಿಯನ್ನ ಹೊರಗಡೆ ತೆಗೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಹಿಪ್ನೋಸಿಸ್ ವಿಡಿಯೋ ಮತ್ತೆ ಪ್ಲೇ ಆದಾಗ ಕ್ರಿಸ್ ಪ್ರಜ್ಞೆ ತಪ್ಪಿದ ಹಾಗೆ ಆಕ್ಟ್ ಮಾಡ್ತಾನೆ. ಆಮೇಲೆ ಡಾಕ್ಟರ್ ಆಗಿರೋ ರೋಸ್ಳ ತಂದೆ ಆ ಕುರುಡ ಮುದುಕನ ಮೆದುಳನ್ನು ಹೊರ ತೆಗೆಯೋದಕ್ಕೆ ಸರ್ಜರಿ ಸ್ಟಾರ್ಟ್ ಮಾಡ್ತಾನೆ. ರೋಸ್ ಬ್ರದರ್ ಕ್ರಿಸ್ನನ್ನು ಕರ್ಕೊಂಡ್ ಬರೋದಕ್ಕೆ ಕೆಳಗಡೆ ಬಂದಾಗ ಕ್ರಿಸ್ ಸಡನ್ ಆಗಿ ಮೇಲೆದ್ದು ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಿಜ ಏನಂದ್ರೆ ಕ್ರಿಸ್ ಆ ಚೇರ್ ನಲ್ಲಿರೋ ಹತ್ತಿನ ತನ್ನ ಕಿವಿಗಳಿಗೆ ಇಯರ್ ಪ್ಲಗ್ಸ್ ತರ ಸಿಕ್ಸ್ಕೊಂಡಿರ್ತಾನೆ. ಆ ಕಪ್ ಸೌಂಡ್ ಕೇಳಿಸಿದ ಹಾಗೆ ತಡೆದಿದ್ರಿಂದ ಅವನಿಗೆ ಹಿಪ್ನೋಟೈಸ್ ಆಗಿರ್ಲಿಲ್ಲ. ತಂದೆ ಏನಾಯ್ತು ಅಂತ ನೋಡಕ್ಕೆ ಕೆಳಗಡೆ ಬರ್ತಾನೆ. ಆದರೆ ಕ್ರಿಸ್ ಒಂದು ಭಾರವಾದ ಜಿಂಕೆಯ ಸ್ಟ್ಯಾಚ್ಯೂ ಹಿಡಿದುಕೊಂಡು ಅವನಿಗಾಗಿಯೇ ವೇಟ್ ಮಾಡ್ತಿರ್ತಾನೆ. ಆ ತಂದೆ ಹತ್ತಿರ ಬರ್ತಿದ್ದಂತೆ ಕ್ರಿಸ್ ಆ ಜಿಂಕೆಯ ಚೂಪಾದ ಕೊಂಬುಗಳಿಂದ ಅವನ ಎದೆಗೆ ಜೋರಾಗಿ ಚುಚ್ಚಿ ಸಾಯಿಸ್ತಾನೆ. ಕ್ರಿಸ್ ಮೇನ್ ಡೋರ್ ಕಡೆಗೆ ಓಡಿ ಬರುವಾಗ ಅವನಿಗೆ ರೋಸ್ಳ ತಾಯಿ ಎದುರಾಗ್ತಾಳೆ. ಕ್ರಿಸ್ ತಪ್ಪಿಸ್ಕೊಂಡಿರೋದನ್ನ ನೋಡಿ ಅವಳು ಅವನನ್ನ ಮತ್ತೆ ಕಂಟ್ರೋಲ್ ಮಾಡೋದಕ್ಕೆ ತನ್ನ ಟೀ ಕಪ್ ಹಿಡ್ಕೊಂತಾಳೆ. ಅವಳು ಸ್ಪೀಡ್ ಆಗಿ ಟೀ ಅನ್ನು ತಿರುಗಿಸ್ತಾ ಇರ್ತಾಳೆ. ಆದ್ರೆ ಅವಳು ಹಿಪ್ನೋಟೈಸ್ ಮಾಡೋ ಮುನ್ನನೇ ಕ್ರಿಸ್ ಮುನ್ನುಗ್ಗಿ ಅವಳ ಕೈಯಲ್ಲಿದ್ದ ಕಪ್ ಅನ್ನು ಕೆಳಗಡೆ ಹಾಕಿ ಪುಡಿ ಪುಡಿ ಮಾಡ್ತಾನೆ. ಆ ಟೀ ಕಪ್ ಇಲ್ಲದೆ ಅವಳ ಹಿಪ್ನೋಸಿಸ್ ಮ್ಯಾಜಿಕ್ ವರ್ಕ್ ಆಗಲ್ಲ. ತಿರುಗಿ ಹೊಡೆಯೋದಿಕ್ಕೆ ಅವಳು ಹತ್ತಿರ ಇದ್ದ ಒಂದು ವೆಪನ್ ತಗೊಂತಾಳೆ ಮತ್ತು ಕ್ರಿಸ್ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಕ್ರಿಸ್ ಅವಳನ್ನ ಚೆನ್ನಾಗಿ ಹೊಡೆದು ಸಾಯಿಸ್ತಾನೆ. ಈ ಮಧ್ಯೆ ಬೇಸ್ಮೆಂಟ್ ನಲ್ಲಿ ಬಿದ್ದಿದ್ದ ಆ ಬ್ರದರ್ ಎಚ್ಚರಗೊಂಡು ಕ್ರಿಸ್ ನನ್ನ ತಡೆಯೋದಕ್ಕೆ ಮತ್ತೆ ಅವನ ಮೇಲೆ ಮುನ್ನುಗ್ತಾನೆ. ಆದ್ರೆ ಕ್ರಿಸ್ ತಿರುಗಿ ಹೋರಾಡಿ ಆ ಬ್ರದರ್ ನ ಕೂಡ ಹೊಡೆದು ಸಾಯಿಸ್ತಾನೆ. ಅವನು ತಪ್ಪಿಸ್ಕೊಳ್ಳೋದಕ್ಕೆ ಹೊರಗಡೆ ಓಡಿ ಬರ್ತಾನೆ. ಮೇಲೆ ರೋಸ್ ತನ್ನ ರೂಮ್ ನಲ್ಲಿ ಹೆಡ್ಫೋನ್ ಹಾಕೊಂಡು ತುಂಬಾ ಕ್ಯಾಶುಯಲ್ ಆಗಿ ತನ್ನ ಮುಂದಿನ ಬ್ಲಾಕ್ ಬಲಿಪಶು ಯಾರು ಅಂತ ಆನ್ಲೈನ್ ನಲ್ಲಿ ಹುಡುಕ್ತಿರ್ತಾಳೆ. ಕ್ರಿಸ್ ಕಾರ್ ಕೀನ ತಗೊಂಡು ಅಲ್ಲಿಂದ ಕಾರ್ ಓಡಿಸ್ಕೊಂಡು ಹೋಗ್ತಾನೆ. ಅವನು ಸ್ಪೀಡ್ ಆಗಿ ಹೋಗ್ತಿರುವಾಗ ಕತ್ತಲೆಯಲ್ಲಿ ಆ ಕಾರ್ ಹೌಸ್ ಕೀಪರ್ಗೆ ಡಿಕ್ಕಿ ಹೊಡೆಯುತ್ತೆ. ಅವಳು ನಿಜವಾಗಿ ಆ ಬಾಡಿ ಒಳಗೆ ಸಿಲುಕಿರೋ ರೋಸ್ಳ ಅಜ್ಜಿ ಆಗಿರ್ತಾಳೆ. ಕ್ರಿಸ್ಗೆ ಕಾರ್ ನಿಲ್ಲಿಸದೆ ಹೋಗ್ಬೇಕು ಅಂತ ಗೊತ್ತಿರುತ್ತೆ. ಆದ್ರೂ ಅವಳು ರಸ್ತೆ ಮೇಲೆ ಬಿದ್ದಿರೋದನ್ನ ನೋಡಿ ಅವನಿಗೆ ಒಂದು ಹಳೆಯ ನೆನಪು ಕಾಡುತ್ತೆ. ಅವನು ಚಿಕ್ಕವನಾಗಿದ್ದಾಗ ಅವನ ತಾಯಿ ಹೀಗೇನೆ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ಲು. ಅವತ್ತು ಅವನು ಯಾರನ್ನು ಹೆಲ್ಪ್ಗೆ ಕರೆದಿರ್ಲಿಲ್ಲ. ಅದಕ್ಕೆ ಅವನು ಅಪರಾಧ ಪ್ರಜ್ಞೆಯಿಂದ ನೊಂದಿರ್ತಾನೆ. ತನ್ನ ಹಳೆಯ ತಪ್ಪನ್ನು ಸರಿಪಡಿಸ್ಕೊಳ್ಳಕ್ಕೆ ಕ್ರಿಸ್ ಕಾರ್ ನಿಲ್ಸಿ ಆ ಹೌಸ್ ಕೀಪರ್ ಅನ್ನು ಕಾರ್ನ ಒಳಗಡೆ ಎಳೆದುಕೊಳ್ತಾನೆ. ರೋಸ್ ಕೊನೆಗೂ ಆ ಸೌಂಡ್ ಕೇಳಿ ಗನ್ ಹಿಡಿದುಕೊಂಡು ಹೊರಗಡೆ ಬರ್ತಾಳೆ. ಅವಳು ಕ್ರಿಸ್ ಕಾರ್ ನಲ್ಲಿ ಹೋಗ್ತಿರೋದನ್ನ ನೋಡ್ತಾಳೆ. ಕಾರ್ ಒಳಗಡೆ ಇದ್ದ ಅಜ್ಜಿ ಸಡನ್ ಆಗಿ ಕ್ರಿಸ್ ಮೇಲೆ ಅಟ್ಯಾಕ್ ಮಾಡ್ತಾ ನೀನು ನನ್ನ ಫ್ಯಾಮಿಲಿಯನ್ನ ನಾಶ ಮಾಡಿದೆ ಅಂತ ಕಿರ್ಚ್ತಾಳೆ. ಅವಳ ಅಟ್ಯಾಕ್ ನಿಂದಾಗಿ ಕ್ರಿಸ್ಗೆ ಸ್ಟೀರಿಂಗ್ ವೀಲ್ ಮೇಲಿನ ಕಂಟ್ರೋಲ್ ತಪ್ಪಿ ಆ ಕಾರ್ ತುಂಬಾ ಭೀಕರವಾಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆ ಆಕ್ಸಿಡೆಂಟ್ ನಲ್ಲಿ ಆ ಅಜ್ಜಿ ಸತ್ತೋಗ್ತಾಳೆ. ಆದ್ರೆ ಕ್ರಿಸ್ ಹೇಗೋ ಬದುಕ್ತಾನೆ. ಅವನು ಕಾರಿಂದ ಹೊರಗಡೆ ಬಂದು ಕುಂತ್ಕೊಂಡು ನಡೀತಾ ಇರ್ತಾನೆ. ರೋಸ್ ಅವನ ಮೇಲೆ ಶೂಟ್ ಮಾಡ್ತಾಳೆ. ಆದ್ರೆ ಅವನು ಹೇಗೋ ಆ ಬುಲೆಟ್ ಗಳಿಂದ ತಪ್ಸ್ಕೊಂತಾನೆ. ನಂತರ ರೋಸ್ ತನ್ನ ತಾತ ಅಂದರೆ ಆ ಗಾರ್ಡನರ್ ನ ಕರೀತಾಳೆ. ಆ ಮುದುಕನ ಮೆದುಳು ಆ ಯುವ ಬ್ಲಾಕ್ ವ್ಯಕ್ತಿಯ ದೇಹವನ್ನು ಕಂಟ್ರೋಲ್ ಮಾಡ್ತಿರುತ್ತೆ. ಆ ಹೊಸ ಬಾಡಿ ತುಂಬಾ ಸ್ಪೀಡ್ ಆಗಿದ್ರಿಂದ
ಕ್ರಿಸ್ ನನ್ನು ಈಸಿಯಾಗಿ ಕೆಳಗಡೆ ಬೀಳ್ಸಿ ಅವನ ಕುತ್ತಿಗೆ ಹಿಸುಕ್ತಾನೆ. ಕ್ರಿಸ್ ಇನ್ನು ಪ್ರಜ್ಞೆ ತಪ್ಪೋ ಸ್ಟೇಜ್ ನಲ್ಲಿದ್ದಾಗ ಅವನಿಗೆ ಕ್ಯಾಮರಾ ಫ್ಲಾಶ್ ನ ನೆನಪಾಗುತ್ತೆ. ಅವನು ತನ್ನ ಫೋನ್ ಹೊರಗಡೆ ತೆಗೆದು ಆ ಬ್ರೈಟ್ ಫ್ಲಾಶ್ ಆನ್ ಮಾಡ್ತಾನೆ. ಆ ಫ್ಲಾಶ್ ಆ ಹಿಪ್ನೋಸಿಸ್ ಅನ್ನು ಬ್ರೇಕ್ ಮಾಡುತ್ತೆ. ಇದರಿಂದ ಆ ದೇಹದ ಅಸಲಿ ಮಾಲೀಕನಿಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಆ ಯುವಕನಿಗೆ ತನ್ನ ಮೇಲೆ ತನಗೆ ಕಂಟ್ರೋಲ್ ಸಿಗುತ್ತೆ ಮತ್ತು ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಪೂರ್ತಿಯಾಗಿ ಅರ್ಥ ಆಗುತ್ತೆ. ಒಬ್ಬ ಕೆಟ್ಟ ಮುದುಕ ತನ್ನ ತಲೆಯೊಳಗೆ ಇದ್ದು ತನ್ನ ದೇಹವನ್ನು ಬಳಸ್ಕೊಳ್ತಿದ್ದಾನೆ ಅನ್ನೋದು ಅವನಿಗೆ ಅವಾಗ ಅರ್ಥ ಆಗುತ್ತೆ. ಅವನು ಕ್ರಿಸ್ಗೆ ಹೊಡೆಯೋದನ್ನ ನಿಲ್ಲಿಸಿ ರೋಸ್ ಕಡೆಗೆ ನಡೀತಾನೆ. ಅವನು ಇನ್ನೂ ಆ ತಾತನೇ ಆಗಿರೋ ಹಾಗೆ ನಟಿಸ್ತಾನೆ. ಅವನು ಅವಳ ಬಳಿ ಗನ್ ಕೇಳ್ತಾನೆ ಕ್ರಿಸ್ ನನ್ನ ಕೊಲ್ಲೋದಕ್ಕೆ. ರೋಸ್ ಅವನಿಗೆ ಗನ್ ಕೊಡ್ತಾಳೆ. ಆದ್ರೆ ಆ ಯುವಕ ತಕ್ಷಣ ಅದನ್ನು ರೋಸ್ ಹೊಟ್ಟೆಗೆ ಶೂಟ್ ಮಾಡ್ತಾನೆ. ರೋಸ್ ನೆಲದ ಮೇಲೆ ಬೀಳ್ತಾಳೆ. ಆದ್ರೆ ಆ ಫ್ಲಾಶ್ ನ ಎಫೆಕ್ಟ್ ಕೇವಲ ತಾತ್ಕಾಲಿಕವಾಗಿದ್ದು ಸ್ವಲ್ಪ ಸಮಯದಲ್ಲೇ ಆ ಮುದುಕ ಮತ್ತೆ ತನ್ನ ಮೈಂಡ್ ಕಂಟ್ರೋಲ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ಸೆಲ್ಫ್ ಸೈಡ್ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿ ಸೂಸ್ ಮಾಡ್ಕೊಂತಾನೆ. ಕ್ರಿಸ್ ನಿಧಾನವಾಗಿ ರಕ್ತ ಹರಿತಾ ಇದ್ದ ರೋಸ್ ಹತ್ತಿರ ನಡೀತಾನೆ. ಅವಳು ಗನ್ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕ್ರಿಸ್ ಅದನ್ನ ಕಾಲಿನಿಂದ ಒದ್ದು ದೂರ ತಳ್ತಾನೆ. ಕ್ರಿಸ್ ಅವಳ ಕುತ್ತಿಗೆಯನ್ನ ಹಿಸ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಬದುಕೋಕೆ ಆಸೆ ಪಡೋ ರೋಸ್ ನಗುತ್ತಾ ನಾನಿನ್ನೂ ನಿನ್ನನ್ನ ಲವ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಆದ್ರೆ ಕ್ರಿಸ್ಗೆ ಅವಳು ಎಷ್ಟು ಡೇಂಜರ್ ಅಂತ ಗೊತ್ತಿರುತ್ತೆ. ಅವನು ಅವಳ ಸುಳ್ಳುಗಳನ್ನು ಇಗ್ನೋರ್ ಮಾಡಿ ಅವಳ ಗಂಟಲನ್ನು ಇನ್ನೂ ಗಟ್ಟಿಯಾಗಿ ಹಿಸುಕ್ತಾನೆ. ಅದೇ ಟೈಮ್ಗೆ ಪೊಲೀಸರ ಕಾರಿನ ಲೈಟ್ಗಳು ಫ್ಲಾಶ್ ಆಗ್ತವೆ ಮತ್ತು ಕ್ರಿಸ್ ಹೆದರಿಕೆಯಿಂದ ತನ್ನ ಕೈಗಳನ್ನು ಮೇಲೆತ್ತಾನೆ. ಆ ಸಿಚುಯೇಷನ್ ಹೇಗೆ ಕಾಣಿಸ್ತಿದೆ ಅಂತ ಅವನಿಗೆ ಗೊತ್ತಿರುತ್ತೆ. ಒಬ್ಬ ಬ್ಲ್ಯಾಕ್ ಮನುಷ್ಯ ಸಾಯ್ತಿರೋ ಒಬ್ಬ ವೈಟ್ ಮಹಿಳೆಯ ಮೇಲೆ ನಿಂತಿರ್ತಾನೆ. ಅವನು ತನಗೆ ಜೈಲು ಗ್ಯಾರಂಟಿ ಅನ್ಕೊಂತಾನೆ. ಆದ್ರೆ ಅವನಿಗೆ ದೊಡ್ಡ ರಿಲೀಫ್ ಸಿಗೋ ತರ ಆ ಕಾರ್ ಡ್ರೈವ್ ಮಾಡ್ತಿರೋನು ನಾರ್ಮಲ್ ಪೊಲೀಸ್ ಆಗಿರಲ್ಲ. ಅದು ಅವನನ್ನ ಕಾಪಾಡೋಕೆ ಹುಡುಕಿಕೊಂಡು ಬಂದಿರೋ ಅವನ ಬೆಸ್ಟ್ ಫ್ರೆಂಡ್. ಅವನು ಕ್ರಿಸ್ ನನ್ನು ತನ್ನ ಕಾರ್ ನಲ್ಲಿ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಕ್ರಿಸ್ ಕೊನೆಗೂ ಬದುಕ್ತಾನೆ. ರೋಸ್ ಅನ್ನ ಸಾಯೋಕೆ ಅಲ್ಲೇ ಬಿಡ್ತಾನೆ. ಈ ರೀತಿಯಾಗಿ ಈ ಸಿನಿಮಾ ಕ್ರಿಸ್ನ ಎಸ್ಕೇಪ್ ನೊಂದಿಗೆ ಮುಕ್ತಾಯ ಆಗುತ್ತೆ.